ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕ್ ಉಂಡೆ ಸಾಂಬಾರು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನೀವು ತುಂಬ ಇಷ್ಟಪಡ್ತೀರ. ಒಂದು ಟೈಮ್ ಮನೇಲಿ ಟ್ರೈ ಮಾಡಿ. ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಇದು ಚಪಾತಿಗೆ, ಅನ್ನಗೆ, ಮುದ್ದೆ ಮತ್ತು ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಪಾಲಕ್ ಉಂಡೆ ಅಂತಲೇ ಗೊತ್ತಾಗಲ್ಲ, ಸೇಮ್ ಕೈಮಾ ಉಂಡೆ ತಿಂದಂಗೆ ಇರುತ್ತೆ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ಈಗ ಪಾಲಕ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಈಗ ಹುರ್ಗಡ್ಲೆ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು. ಅದಾದಮೇಲೆ ಅದು ಪೌಡ್ರ್ ಆಗಿದೆ. ಇವಾಗ ಅದೇ ಜಾರ್ಗೆ ಒಂದು ಸ್ವಲ್ಪ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿರೋ ಅಂಥ ಈರುಳ್ಳಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಟೊಮೆಟೊ ಇಟ್ಕೊಂಡಿದ್ದೀನಿ. ಅದು ಆಮೇಲಿಂದ ರುಬ್ಕೊಳ್ತೀನಿ. ಈಗ ಅದಕ್ಕೇ ಒಂದು ಸ್ವಲ್ಪ ಕರಿಮೆಣಸು, ಒಂದು ಚಕ್ಕೆ, ಜೀರಿಗೆ, ಒಂದು ಸ್ವಲ್ಪ, ಒಂದು ಏಲಕ್ಕಿ, ಒಂದು ಪೀಸಷ್ಟು, ಒಂದು 4ರಿಂದ 5 ಲವಂಗ, ಒಂದು ಪೀಸಷ್ಟು ಚಕ್ಕೆ. ಈಗ ಇದನ್ನೆಲ್ಲ ರುಬ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಒಂದು ಕೈ ಹಿಡಿಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ. ಬೆಳ್ಳುಳ್ಳಿ ಒಂಚೂರು 1-2 ಎಸಳು ಜಾಸ್ತಿ ಇರಲಿ, ಶುಂಠಿ ಒಂದು ಸ್ವಲ್ಪ ಕಡಿಮೆ ಇರಲಿ. ಅದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಸೊಪ್ಪಿಗೆ ಬಂದುಬಿಟ್ಟು ನಾನು ರುಬ್ಕೊಂಡಿರೋಂಥ ಹುರ್ಗಡ್ಲೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊಪ್ಪಲ್ಲಿರೋ ಅಂಥ ನೀರಿನ ಅಂಶನೇ ಸಾಕು. ನೋಡಿ ಈ ಅದಕ್ಕೆ ಬರುತ್ತೆ. ನಿಮಗೆ ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಡಿ. ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿ ಗಂಟ ಅದನ್ನು ಮುಚ್ಚಿ ಇಡಬೇಕು. ಈಗ ಒಂದು ಪಾತ್ರೆಯಲ್ಲಿ ಒಂದು ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಇಲ್ಲೊಂದು 1.5 ಸೌಟಷ್ಟು, ಅಂದರೆ ಅದು ಸ್ವಲ್ಪನೇ ಹಿಡಿಯುತ್ತೆ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬ್ರೌನಿಷ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಬೇಕು. ಇದಾದಮೇಲೆ ಈಗ ರುಬ್ಕೊಂಡಿರೋ ಅಂಥ ಮಸಾಲ ಹಾಕ್ಕೊಳ್ಬೇಕು. ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು. ಆಮೇಲಿಂದ ಸಪ್ರೇಟಾಗಿ ಟೊಮೆಟೊ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೀನಿ. ಉಂಡೆನಲ್ಲೂ ಖಾರ ಇರುತ್ತೆ, ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನೀವು ಖಾರ ತಿನ್ನೋಂಗಿದ್ರೆ ಸ್ವಲ್ಪ ಖಾರ ಇರಲಿ, ಇಲ್ಲಾಂದರೆ ಮೀಡಿಯಮಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ಒಂದು ಟೈಮ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನೀರು ಅಂದರೆ ಸ್ವಲ್ಪ ನೀರು ಅದ ನೋಡಿ ಹಾಕ್ಕೊಳ್ಬೇಕು. ತೀರಾ ನೀರಂಗಿರಬಾರ್ದು ಸಾಂಬಾರಿದು, ಸ್ವಲ್ಪ ಗಟ್ಟಿ ಇರಬೇಕು. ನನಗೆ ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತು, ಸೊ ಖಾರದ ಪುಡಿ ಒಂಚೂರು ಹಾಕ್ಕೊಂಡೆ. ರುಚಿಗೆ ತಕ್ಕದಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಒಂದು ಪಾತ್ರೆ ಮೇಲೆ ತಟ್ಟೆ ಮುಚ್ಚಿ ಇಟ್ಬಿಡಿ, ಅದು ಕುದಿಯುತ್ತೆ. ಒಂದು 2ರಿಂದ 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಕಡಲೆ ಹಿಟ್ಟು, ಅದು ಮಿಕ್ಕಿರೋ ಕಡಲೆ ಹಿಟ್ಟನ್ನು ಈಗ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದು ತುರಿದಿರೋ ಅಂಥ ಆಲೂಗಡ್ಡೆ. ನೀವು ಆಲೂಗಡ್ಡೆ ಬೇಯಿಸಾದರೂ ಸ್ಮ್ಯಾಶ್ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಈ ಥರ ತುರಿದು ಸಹ ಆಗ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ, ಉಂಡೆ ಬಿಟ್ಕೊಳ್ಬಾರ್ದು ಅಂತ. ಅದು ನೀವು ಮಿಕ್ಸ್ ಮಾಡ್ತಾ ನೀರು ಬಿಡುತ್ತೆ, ಯಾಕಂದರೆ ಆಲೂಗಡ್ಡೆನಲ್ಲೂ ನೀರಿನ ಅಂಶ ಇರುತ್ತೆ. ಹಾಗಾಗಿ ಒಂದು 2ರಿಂದ 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕ್ರಿಸ್ಪಿನೂ ಬರುತ್ತೆ, ಸ್ವಲ್ಪ ಹದನೂ ಇರುತ್ತೆ, ಉಂಡೆ ಬಿಟ್ಕೊಳ್ಳಲ್ಲ. ಹಾಗಾಗಿ ಈ ಅದಕ್ಕಿದ್ರೆ ಸಾಕು. ನೀರು ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪು ಬಂದುಬಿಟ್ಟು ನೀವು ಸ್ವಲ್ಪ ತುಪ್ಪಲ್ಲಿ ನೆನೆಸಿ ಇಟ್ಕೊಂಡ್ಬಿಡಿ. ನೆನೆಸಿ ಇಟ್ಕೊಂಡಾದಮೇಲೆ ವಾಶ್ ಮಾಡಿ ಕಟ್ ಮಾಡಿ ಯೂಸ್ ಮಾಡಿ. ಈಗ ಬಾಣಲಿಯಲ್ಲಿ ಎಣ್ಣೆ ಇಟ್ಟಿದ್ದೀನಿ ನೋಡಿ. ಈಗ ಅದಕ್ಕೆ ಉಂಡೆ ಕಟ್ಕೊಂಡು ಬಿಡ್ತಾಯಿದ್ದೀನಿ. ನೀವು ನಾರ್ಮಲ್ ವಡೆ ಥರ ಮಾಡಿನೂ ಮಕ್ಕಳಿಗೂ ಸಹ ಕೊಡ್ಬೋದು, ಹಂಗೇನೂ ತಿಂತಾರೆ. ಯಾಕಂದರೆ ತುಂಬ ಟೇಸ್ಟಿ ಇರುತ್ತೆ, ಹೆಲ್ತಿನೂ ಅಲ್ವಾ ಸೊಪ್ಪಿಂದು. ನೀವು ಇದೇ ರೀತಿ ಬೇರೆ ಸೊಪ್ಪು ಸಹ ಹಾಕಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈಗ ಒಂದು ವಡೆ ಬಿಟ್ಟಿದ್ದೀನಿ,
ಅದೇ ಮೇಲಕ್ಕೆ ಎದ್ದೊಳುತ್ತೆ. ನೀವೇನು ಅಲ್ಲಿಗಂಟ ತಿರ್ಗ್ಸಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ತೀರಾ ಹೈ ಫ್ಲೇಮ್ ಇರಬಾರ್ದು. ನೀವು ಮಾಮೂಲಿ ಕೈಮಾ ಉಂಡೆ ಯಾವ ರೀತಿ ಫ್ರೈ ಮಾಡ್ತೀರೋ ಅದೇ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಉಂಡೆ ಕಟ್ಟಿಟ್ಟಿರೋ ಅಂಥ ಉಂಡೆನ ಎಣ್ಣೆಲಿ ಬಿಡ್ತಾ ಇದ್ದೀನಿ. ಮೀಡಿಯಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಉಂಡೆ ಒಳಗಡೆ ಬೇಯಲ್ಲ, ಮೇಲ್ಗಡೆ ಮಾತ್ರ ಬೆಂದಿರುತ್ತೆ. ಈಗ ಅದನ್ನು ತಿರುಗಿಸ್ತಾ ಇದ್ದೀನಿ ನೋಡಿ. ಫುಲ್ಲು ಬ್ರೌನಿಷ್ ಆಗೋ ಗಂಟ ಬಿಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ. ನಂದು ಸ್ಟಿಚಿಂಗ್ ವೀಡಿಯೋಸು ಹಾಕಿರ್ತೀನಿ. ನಿಮ್ಗೇನಾದರೂ ಸ್ಟಿಚಿಂಗ್ ಕಲಿಬೇಕು ಅನ್ನಂಗಿದ್ರೆ ಆ ವಿಡಿಯೋಸು ಸಹ ನೋಡಿ. ಕುಕ್ಕಿಂಗ್ ಜೊತೆಗೆ ಸ್ಟಿಚಿಂಗ್ ವಿಡಿಯೋಸು ಸಹ ಹಾಕ್ತಾಯಿದ್ದೀನಿ ನಾನು. ಇವಾಗ ಅದಾಗಿರುತ್ತೆ ನೋಡಿ, ಈ ರೀತಿ ಇರಬೇಕು ಉಂಡೆ ಕಲರು, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಇದು ಹಂಗೇನೂ ಸಹ ತಿನ್ಬೋದು. ಇವಾಗ ನೋಡಿ ಕುದಿ ಬಂದೈತೆ ಸಾಂಬಾರು, ಸ್ವಲ್ಪ ಸುಂಡೈತೆ ಸಹ, ಗೊತ್ತಾಗುತ್ತಲ್ವ ನಿಮಗೆ. ಈಗ ನಾವು ಮಾಡಿರೋಂಥ ಉಂಡೆನ ನಾವು ಇದರಲ್ಲಿ ಒಂದೊಂದಾಗಿ ಬಿಡಬೇಕು. ನಿಧಾನಕ್ಕೆ ಒಂದೊಂದು ಸೈಡಲ್ಲಿ ಬಿಡಿ. ಉಂಡೆ ಬಿಟ್ಟಾದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಒಂದು 10ರಿಂದ 15 ನಿಮಿಷ ಬಿಡಿ. ಆವಾಗ ಉಂಡೆಗೆ ಆ ಸಾಂಬಾರೆಲ್ಲ ಹೀರ್ಕೊಳ್ಳುತ್ತಲ್ವ, ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಒಂಥರ ಜ್ಯೂಸಿಯಾಗೂ ಇರುತ್ತೆ. ನೀವೇನಾದರೂ ಮನೇಲಿ ಟ್ರೈ ಮಾಡಿದ್ರೆ ಈ ರೆಸಿಪಿನ ನನಗೆ ಕಮೆಂಟ್ ಮಾಡಿ ಹೆಂಗಿತ್ತು ಈ ರೆಸಿಪಿ ಅಂತ. ಸೊ ನೋಡಿ ಈ ರೀತಿ ಕುದಿ ಬರ್ತೈತಲ್ಲ, ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇವಾಗ ಇದಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.